ನಾವಿವತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸಲ್ಲಿ ಜಾಸ್ತಿ ಸೆಕ್ಯೂರಿಟೀಸ್ ತಗೊಂಡಿರೋ ಪ್ರಾಬ್ಲಮ್ನ ಕಾನ್ಸಂಟ್ರೇಟ್ ಮಾಡೋಣ. ಒಂದು ಪ್ರಾಬ್ಲಮ್ ಆಲ್ರೆಡಿ ನಾವು ಮಾಡಿದ್ದೀವಿ. ಸೊ ಇವಾಗ ಎರಡನೇ ಪ್ರಾಬ್ಲಮ್ ಮಾಡೋಣ. ನನ್ನ ಬೋರ್ಡ್ ಮೇಲೆ ಟೈಮ್ ಸೇವ್ ಮಾಡೋದಕ್ಕೋಸ್ಕರ ಪ್ರಾಬ್ಲಮ್ ಬರ್ಕೊಂಡಿದ್ದೀನಿ, ನೀವು ಕೂಡ ಬರ್ಕೊಡಿ. ಸೊ ಪ್ರಾಬ್ಲಮ್ ಆನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಸೆಕ್ಯೂರಿಟೀಸ್. Compute income from other sources of Dr. Gokak, who held the following investment in the previous year 2018-19. First point, rupees 1,10,000, 10% central government securities. Second point, rupees 4 lakh, 10% commercial securities. ಮೂರನೇ ಪಾಯಿಂಟು rupees 8,000 ಬ್ರಾಕೆಟಲ್ಲಿ ಗ್ರಾಸ್ received as interest on public limited corporation securities listed. Then rupees 7,200 received as interest on Karnataka government securities. Then fifth point, rupees 3,600 received as interest on XYZ limited listed. Then sixth point, rupees 3 lakh, 13.5% securities of X corporation limited unlisted. Then seventh point, rupees 3,50,000, 11% securities of a paper mill corporation listed. Interest on, next point, interest on post office savings bank account rupees 6,500. Ninth point, dividend received from a domestic company gross rupees 32,000. 10th point, for purchasing securities of X corporation limited, he took a loan of rupees 2,50,000 at 12% per annum. This was taken from his friend in UK. The interest has been paid in UK but no TDS is made. Bank charged rupees 2,000 as collection charges. During the year, he also got a prize in Karnataka State Lottery. The net amount received by him was rupees 2,80,000. Interest on all securities is payable on 1st July and 1st January. So, ಈ ಪ್ರಾಬ್ಲಮಲ್ಲಿ ನಾವು ನೋಡಿದ್ದೀವಿ, ಇಷ್ಟೆಲ್ಲ ಎಂಟ್ರೀಸು ಕೊಟ್ಟಿದ್ದಾರೆ, ಅಬೌಟ್ 12 ಎಂಟ್ರೀಸ್ ಕೊಟ್ಟಿದ್ದಾರೆ. ಇಲ್ಲಿ ಬ್ಯಾಂಕ್ ಚಾರ್ಜ್ಡ್ rupees 2,000 ಅನ್ನೋದು ಸಪ್ರೇಟ್ ಎಂಟ್ರಿ ಬರಬೇಕಾಗಿತ್ತು, ಆದರೆ ಪ್ರಾಬ್ಲಮಲ್ಲಿ ಅವರು ಸೇರಿಸ್ಕೊಂಡು ಕೊಟ್ಟವ್ರೆ. ಸಪ್ರೇಟ್ ಬಂದರೆ ಅದು ಅಕಸ್ಮಾತು 13 ಪಾಯಿಂಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾವು ಅನಲೈಸ್ ಮಾಡಿದಾಗ ನಾವಿಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಎಷ್ಟಿದೆ, ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಎಷ್ಟಿದೆ, ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಎಷ್ಟಿದೆ ಅಂತ ನಾವು ವಿಂಗಡಿಸ್ಕೊಂಡು ಆಮೇಲೆ ಅನಲೈಸ್ ಮಾಡಿಕೊಂಡು ಪ್ರಾಬ್ಲಮ್ ಮಾಡೋಕ್ಕೆ ಹೋಗಬೇಕಾಗತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಪ್ರಾಬ್ಲಮ್ಮು ಮತ್ತು ಈ ಪ್ರಾಬ್ಲಮಲ್ಲಿ ಕೆಲವು ಎಂಟ್ರೀಸು ರಿಪೀಟೆಡ್ ಆಗಿದ್ದಾವೆ, ನಾವು ಅನಲೈಸ್ ಮಾಡ್ತಾ ಹೋಗೋಣ. ನೋಡಿ, ಇದು ಫಸ್ಟ್ ಪಾಯಿಂಟು ಮತ್ತು 4ನೇ ಪಾಯಿಂಟು ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದಿದೆ. ಫಸ್ಟ್ ಪಾಯಿಂಟಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಸೆಕ್ಯೂರಿಟೀಸ್ ಕೊಟ್ಟರೆ ನಾನು ಅಮೌಂಟು ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟರೆ ಏನು ಮಾಡಬೇಕು, ಇದಕ್ಕೂ ಮಲ್ಟಿಪ್ಲೈ ಮಾಡಿ ಏನು ಅಮೌಂಟ್ ಬರುತ್ತೆ ಅದು ಹಾಕ್ಕೋತೀವಿ. ಅಕಸ್ಮಾತು ಅವರು ರೇಟ್ ಆಫ್ ಇಂಟ್ರೆಸ್ಟ್ ಏನು ಕೊಟ್ಟಿಲ್ಲ ಅಂದರೆ ಬರೀ ಅಮೌಂಟ್ ಕೊಟ್ಟಿದ್ರೆ ನಾವು ಬರೀ ಅಮೌಂಟೇ ತಗೋಬೇಕಾಗತ್ತೆ. ಸೊ ಹಾಗಾಗಿ ಇದರಲ್ಲಿ ಮಲ್ಟಿಪ್ಲೈಡ್ ಬೈ ಇಂಟ್ರೆಸ್ಟ್ ಮಾಡ್ಕೋಬೇಕು, ಇದರಲ್ಲಿ ನಾವು ಅಮೌಂಟೇ ತಗೋಬೇಕಾಗತ್ತೆ. ರಿಸೀವ್ಡ್ ಅಂದರೆ ನೆಟ್ ಅಂತ ಅರ್ಥ ಮಾಡಿಕೊಂಡು ತಗೋಬೇಕಾಗತ್ತೆ. ಆದರೆ ಇಲ್ಲಿ ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದು ಎರಡಿದೆ. ಇದ್ರ ಕೆಳಗಡೆ ನೋಡಿ ಪಾಯಿಂಟು, rupees 3,600 ರಿಸೀವ್ಡ್ ಆಸ್ ಇಂಟ್ರೆಸ್ಟ್ ಆನ್ XYZ ಲಿಮಿಟೆಡ್ ಲಿಸ್ಟೆಡ್. ಅಂದರೆ XYZ ಲಿಮಿಟೆಡ್ ಅಂದರೆ ಗೌರ್ಮೆಂಟ್ದಲ್ಲ, ಅದು ಪ್ರೈವೇಟ್ ಅಂತ, ಕಮರ್ಷಿಯಲ್ ಅಂತ. ಯಾವಾಗ ಕಮರ್ಷಿಯಲ್ ಸೆಕ್ಯೂರಿಟೀಸು ಅವರು ಈ ರೇಟ್ ಆಫ್ ಇಂಟ್ರೆಸ್ಟು ಮತ್ತು ಅಮೌಂಟು ಕೊಡದೆ ಬರೀ ಅವರು ಅಮೌಂಟ್ ಕೊಟ್ಟಿರ್ತಾರೆ, ರಿಸೀವ್ಡ್ ಅಂತ ಕೊಟ್ಟಿದ್ರೆ ನೆಟ್ ಅಂತ. ರಿಸೀವ್ಡ್ ಅಂದರೆ ನೆಟ್ ಅಂತ, ಪ್ರೈವೇಟ್ ಕಂಪನಿದು ರಿಸೀವ್ಡ್ ಅಂದರೆ ನೆಟ್ ಅಂತ. ಇದು ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸಲ್ಲಿ ಬರುತ್ತೆ. ಇದನ್ನು ನಾವು ಗ್ರಾಸ್ ಅಪ್ ಮಾಡ್ಕೋಬೇಕಾಗತ್ತೆ. 3,600 ಇಂಟು 100/90, 10% ರೇಟ್ ಆಫ್ ಇಂಟ್ರೆಸ್ಟ್ ಇರೋದ್ರಿಂದ. ಸೊ ಹಾಗೆ ನಾವು ಹಿಂದಿನ ಪ್ರಾಬ್ಲಮು ಮತ್ತು ಈ ಪ್ರಾಬ್ಲಮ್ಗೂ ರಿಪೀಟೆಡ್ ಪಾಯಿಂಟ್ಸ್ ನೋಡಿ, 6 ಮತ್ತು 7ನೇ ಪಾಯಿಂಟು ರಿಪೀಟ್ ಇದೆ, ಸೇಮ್ ಅದೇ ಥರ ಇದೆ. 3 lakh 13.5% ಸೆಕ್ಯೂರಿಟೀಸ್ ಆಫ್ ಎಕ್ಸ್ ಕಾರ್ಪೊರೇಷನ್ ಲಿಮಿಟೆಡು. ಅಂದರೆ ಇದರಲ್ಲಿ ಅಮೌಂಟು ಕೊಟ್ಟಿದ್ದಾರೆ, ರೇಟ್ ಆಫ್ ಇಂಟ್ರೆಸ್ಟು ಕೊಟ್ಟಿದ್ದಾರೆ. ಇದೆರಡರಲ್ಲೂ ಕೂಡ ಎಲ್ಲೂ ಟ್ಯಾಕ್ಸ್ ಫ್ರೀ ಅಂತ ಮೆನ್ಷನ್ ಮಾಡಿಲ್ಲ. ಯಾವಾಗ ಟ್ಯಾಕ್ಸ್ ಫ್ರೀ ಅಂತ ಮೆನ್ಷನ್ ಮಾಡಿರಲ್ಲ, ಯಾವಾಗ ಇವೆರಡೂ ಕೂಡ ಪ್ರೈವೇಟ್ ಕಂಪನಿ ಆಗಿರ್ತವೆ, ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಗಿರ್ತವೆ, ಆವಾಗ ನಾವು ಐದರೋ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರಲಿ, ಅಮೌಂಟ್ ಕೊಟ್ಟಿರಲಿ, ನಾವೇನು ಮಾಡಬೇಕು ಅಂತ ಹೇಳಿದರೆ ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಅಂದ್ಕೊಂಡು ಅವರನ್ನು ಈ ರೇಟ್ ಆಫ್ ಇಂಟ್ರೆಸ್ಟಿಗೆ ಅಮೌಂಟು ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ ಅದು ಹಾಕ್ಕೋಬೇಕಾಗುತ್ತೆ. ಇವೆರಡೂ ಕೂಡ ಕಮರ್ಷಿಯಲ್ ಸೆಕ್ಯೂರಿಟೀಸು, ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಬರುತ್ತೆ.
ಟ್ಯಾಕ್ಸ್ ಫ್ರೀ ಅಂತ ಬಂದರೆ ಗ್ರಾಸಿಂಗ್ ಅಪ್ ಮಾಡ್ಕೋಬೇಕು, ಇಲ್ಲೆಲ್ಲೂ ಟ್ಯಾಕ್ಸ್ ಫ್ರೀ ಅಂತ ಇಲ್ಲ. ಇವೆರಡಾದ ಮೇಲೆ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟು ₹6,500 ಕೊಟ್ಟಿದ್ದಾರೆ. ಎಕ್ಸೆಂಪ್ಷನ್ ಇರೋದು 3,500 ಮಾತ್ರ. ಯಾಕಂದರೆ ಈತ ಒಬ್ಬ ಇಂಡಿವಿಜುವಲ್ಲು, ಡಾಕ್ಟರ್ ಗೋಕಾಕ್ ಅಂದರೆ ಒಬ್ಬ ಇಂಡಿವಿಜುವಲ್ಲು. ಜಾಯಿಂಟ್ ಅಕೌಂಟ್ ಇದ್ದರೆ ನಮಗೆ 7,000ವರೆಗೂ ಎಕ್ಸೆಂಪ್ಷನ್ ಇದೆ. ಆದರೆ ಇದು ಇಂಡಿವಿಜುವಲ್ ಇರೋದ್ರಿಂದ 3,500ವರೆಗೂ ನಮಗೆ ಎಕ್ಸೆಂಪ್ಷನ್ ಇರುತ್ತೆ. ಸೊ ನಾವೇನು ಮಾಡಬೇಕು, ಈ ಆ್ಯಕ್ಚುಲ್ ತಗೊಂಡಿರೋದನ್ನು ಹಾಕ್ಕೊಂಡು ಮೈನಸ್ 3,500 ಮಾಡಿದ್ರೆ 3,000 ಬರುತ್ತೆ, ಔಟರ್ ಕಾಲಮಲ್ಲಿ ಹಾಕ್ಕೋಬೇಕು. ನೆಕ್ಸ್ಟು ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಬಂದರೆ ಅದು ಯಾವುದೇ ಬರಲಿ, ಗ್ರಾಸ್ ಬರಲಿ ನೆಟ್ ಬರಲಿ, ರಿಸೀವ್ಡ್ ಫ್ರಮ್ ಗೌರ್ಮೆಂಟ್ ಡೊಮೆಸ್ಟಿಕ್ ಕಂಪನಿ ಅಂದರೆ ಇಟ್ ಈಸ್ ಎಕ್ಸೆಂಪ್ಟೆಡು. ನೆಕ್ಸ್ಟ್ ಪಾಯಿಂಟು, ಫಾರ್ ಪರ್ಚೇಸಿಂಗ್ ಸೆಕ್ಯೂರಿಟೀಸ್ ಆಫ್ ಎಕ್ಸ್ ಕಾರ್ಪೊರೇಷನ್ ಲಿಮಿಟೆಡ್, ಎಕ್ಸ್ ಕಾರ್ಪೊರೇಷನ್ ಲಿಮಿಟೆಡ್ನ ಸೆಕ್ಯೂರಿಟೀಸ್ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಈತ ಅಂದರೆ ಇಲ್ಲಿ ಎಕ್ಸ್ ಕಾರ್ಪೊರೇಷನ್ ಸೆಕ್ಯೂರಿಟೀಸ್ ಇಲ್ಲಿದೆ ನೋಡಿ ಕೊಟ್ಟಿದ್ದಾರೆ. 6ನೇ ಪಾಯಿಂಟು, ಹಿ ಟುಕ್ ಎ ಲೋನ್, ಅವರು ಲೋನ್ ತಗೋತಾರೆ ಆಫ್ ₹2,50,000 at 12% per annum. This was taken from his friend in UK. UK is a foreign nation. ಸೊ ಅವರ ಫ್ರೆಂಡು UK-ನಲ್ಲಿ ಏನಿದ್ದಾರೆ ಅವ್ರ ಹತ್ರ 2.5 ಲಕ್ಷ ಲೋನ್ ತಗೊಳ್ತಾರೆ. ಅದರ ಇಂಟ್ರೆಸ್ಟು, ದಿ ಇಂಟ್ರೆಸ್ಟ್ ಹ್ಯಾಸ್ ಬೀನ್ ಪೇಡ್ ಇನ್ UK. ಇಂಟ್ರೆಸ್ಟು ಕೂಡ UK-ನಲ್ಲೇ ಪೇ ಮಾಡಿದ್ದಾರೆ. ಅವರು UK-ನಲ್ಲಾದರೂ ಪೇ ಮಾಡಲಿ ಅಥವಾ ಅಮೇರಿಕಾದಲ್ಲಾದರೂ ಪೇ ಮಾಡಲಿ, ಅದು ಸಮಸ್ಯೆ ಅಲ್ಲ. ಇಲ್ಲಿ ಸಮಸ್ಯೆ ಏನಂದರೆ ಬಟ್ ನೋ TDS ಈಸ್ ಮೇಡ್. TDS ಇವರು ಮಾಡಿಲ್ಲ ಇಲ್ಲಿ. ಆದರೆ ಯಾವಾಗ ಅವರು TDS ಮಾಡಿರಲ್ವೋ ಆವಾಗ ನಾವು ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಫಾರಿನ್ ಇನ್ಕಮ್ ಅಂತ ಆಗ್ಬಿಡುತ್ತೆ. ತಗೊಂಡಿರೋರು ಫಾರಿನ್ ಹತ್ರನೇ, ಇಂಟ್ರೆಸ್ಟ್ ಪೇ ಮಾಡಿರೋದು ಅಲ್ಲೇ, ಇಲ್ಲಿ TDS ಏನೂ ಮಾಡಿಸಿಲ್ಲ. ಯಾವಾಗ TDS ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವಕಾಶ ಇದೆ ಅಲೋ ಮಾಡ್ತಾರೆ, ಆದರೆ TDS ಮಾಡಿಸ್ಬೇಕು. TDS ಮಾಡಿಸಿದ್ರೆ ಮಾತ್ರ ಇಲ್ಲಿ ತಗೋತೀವಿ. ಅಂದರೆ ನಾವು ಮೊದಲೇ ನಾನು ಟೇಬಲ್ ಹಾಕಿ ನಿಮ್ಗೆ ಹೇಳಿದೆ TDS ಯಾವುದೋದಕ್ಕೆ ಎಷ್ಟೆಷ್ಟು ಆಗುತ್ತೆ ಅಂತ. ಸೊ ಆದರೆ ಇಲ್ಲಿ ನೋ TDS ಅಂತ ಅವ್ರು ಹೇಳಿದ ಮೇಲೆ ನಾವು ಅದನ್ನು ತಗೊಳ್ಳೋಕೆ ಬರೋದಿಲ್ಲ. ಆಮೇಲೆ ನೆಕ್ಸ್ಟು, ಆದರೆ ಈ ಪಾಯಿಂಟ್ ಇದೆಯಲ್ಲ ಇದು ಇಂಪಾರ್ಟೆಂಟು. ಬ್ಯಾಂಕ್ನವರು ₹2,000 ಚಾರ್ಜ್ ಮಾಡಿದ್ದಾರೆ, ಅಂದರೆ ಬ್ಯಾಂಕ್ ಚಾರ್ಜಸ್ ತಗೋಬೇಕಾಗತ್ತೆ. ಇವ್ರದ್ದು ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಮಾಡೋದಕ್ಕೆ ಅವರ ಫೀಸ್ ಚಾರ್ಜ್ ಮಾಡಿದ್ದಾರೆ. ಲಾಸ್ಟಲ್ಲಿ ಎಲ್ಲ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ಡಿಡಕ್ಷನ್ ಆಗಿ ತೋರಿಸ್ಬೇಕಾಗತ್ತೆ ಬ್ಯಾಂಕ್ ಚಾರ್ಜಸ್ಸು. ಹಿಂದಿನ ಪ್ರಾಬ್ಲಮಲ್ಲೂ ಇದೇ ಥರ ನಾವು ಮಾಡಿದ್ವಿ. ನೆಕ್ಸ್ಟು, ಇವರಿಗೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟಿಂದ ಲಾಟ್ರಿ ಟಿಕೆಟ್ ವಿನ್ ಆಗಿದ್ದಾರೆ. ಇವರು ನೆಟ್ ಅಮೌಂಟ್ ರಿಸೀವ್ಡ್ ಮಾಡಿದ್ದಾರೆ. ನಾವು ಅದನ್ನು ಗ್ರಾಸಿಂಗ್ ಅಪ್ ಮಾಡ್ಕೋಬೇಕು. ನೆಟ್ ಅಂದರೆ ಯಾವ ಥರ ಮಾಡ್ಕೊಳ್ಳೋದು, 2,80,000 ಇಂಟು 100/70 ಮಾಡ್ಕೋಬೇಕು. ಲಾಟ್ರಿ ಟಿಕೆಟ್ ಈಸ್ ಎ ಕ್ಯಾಶುವಲ್ ಇನ್ಕಮ್. ಫಾರ್ ದಿ ಕ್ಯಾಶುವಲ್ ಇನ್ಕಮ್ 30% is the TDS. Therefore, remaining 70% we should take here. 2,80,000 into 100/70. Next, interest on all securities is payable on 1st July and 1st January. ಇದು ಇಲ್ಲಿ ಏನು ಇರಲೆವೆಂಟ್, ನಮಗೆ ಏನು ಅವಶ್ಯಕತೆ ಇಲ್ಲ. ಸೊ ಇಲ್ಲಿ 1,10,000 10% ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸು. ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸು ಅಮೌಂಟು ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ರೆ ಇಲ್ಲಿ ಗ್ರಾಸಿಂಗ್ ಅಪ್ ಬರಲ್ಲ. ಗೌರ್ಮೆಂಟ್ ಸೆಕ್ಯೂರಿಟೀಸ್ ಟ್ಯಾಕ್ಸ್ ಫ್ರೀ ಬರಲ್ಲ. ಯಾವಾಗ ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿರ್ತಾರೋ ಇದು ಲೆಸ್ ಟ್ಯಾಕ್ಸ್ ಅಂತ ಬರುತ್ತೆ ಅರ್ಥ. ಲೆಸ್ ಟ್ಯಾಕ್ಸಲ್ಲಿ ಏನಂದರೆ ಅವರು ಕೆಲವೊಮ್ಮೆ ಅಮೌಂಟ್ ಕೊಡ್ಬೋದು, ಅದ್ರ ಜೊತೆಗೆ ಕೆಲವೊಮ್ಮೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ಬೋದು. ರೇಟ್ ಆಫ್ ಇಂಟ್ರೆಸ್ಟು ಅಮೌಂಟ್ ಎರಡೂ ಕೊಟ್ಟಾಗ ಮಲ್ಟಿಪ್ಲೈ ಮಾಡಿ ಹಾಕ್ಕೋಬೇಕು. ಈ ಕೇಸಲ್ಲಿ ಕರ್ನಾಟಕ ಗೌರ್ಮೆಂಟ್ ಕೇಸಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ, ಸೊ ಹಾಗಾಗಿ ಬರೀ ಅಮೌಂಟೇ ಹಾಕ್ಕೋಬೇಕಾಗುತ್ತೆ. ಎರಡನೇದು 4,10% ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಹೇಳ್ತಾರೆ. ಇಲ್ಲಿ ಟ್ಯಾಕ್ಸ್ ಫ್ರೀ ಅನ್ನೋ ವರ್ಡ್ ಇಲ್ಲ, ಸೊ ಹಾಗಾಗಿ ನಾವು ಗ್ರಾಸಿಂಗ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ. ಟ್ಯಾಕ್ಸ್ ಫ್ರೀ ಅಂತ ಇದ್ದಿದ್ರೆ ಗ್ರಾಸಿಂಗ್ ಅಪ್ ಮಾಡ್ಕೋಬೋದಾಗಿತ್ತು. ಹಾಗಾಗಿ ಇದು ಲೆಸ್ ಟ್ಯಾಕ್ಸ್ ಆಗುತ್ತೆ. ಲೆಸ್ ಟ್ಯಾಕ್ಸ್ ಅಂದರೆ ಏನು ಮಾಡಬೇಕು, 4,00,000 ಇಂಟು 10 ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ಅಮೌಂಟ್ ಅಷ್ಟು ಹಾಕ್ಕೋಬೇಕು. ಮೂರನೇ ಪಾಯಿಂಟಲ್ಲಿ ಏನು ಹೇಳುತ್ತೆ, ₹8,000 ಗ್ರಾಸ್ ಅಂತ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ. ರಿಸೀವ್ಡ್ ಅಂದರೆ ನೆಟ್ ಅಂತ ಅರ್ಥ. ಆದರೆ ಇಲ್ಲಿ ಗ್ರಾಸು ಕೊಟ್ಟಿದ್ದಾರೆ, ರಿಸೀವ್ಡ್ ಆಸ್ ಇಂಟ್ರೆಸ್ಟ್ ಆನ್ ಪಬ್ಲಿಕ್ ಲಿಮಿಟೆಡ್ ಕಾರ್ಪೊರೇಷನ್ ಸೆಕ್ಯೂರಿಟೀಸ್ ಲಿಸ್ಟೆಡ್. ಸೇಮ್ ಇದೇ ಥರ ಎಂಟ್ರಿ ಲಾಸ್ಟ್ ಪ್ರಾಬ್ಲಮಲ್ಲೂ ಇತ್ತು, ಆದರೆ ಅಲ್ಲಿ ರಿಸೀವ್ಡ್ ಅಂತ ಇತ್ತು, ಗ್ರಾಸ್ ಇರಲಿಲ್ಲ. ಇಲ್ಲಿ ಗ್ರಾಸ್ ಅಂತ, ಅಲ್ಲಿ ರಿಸೀವ್ಡ್ ಅಂತ ಇದ್ದಿದ್ದಕ್ಕೆ ನಾವೇನು ಮಾಡಿದ್ವಿ, ಅದನ್ನು ಗ್ರಾಸಿಂಗ್ ಅಪ್ ಮಾಡ್ಕೊಂಡಿದ್ವಿ ಅಲ್ಲಿ. ಆದರೆ ಇಲ್ಲಿ ಅವರೇ ಗ್ರಾಸ್ ಕೊಟ್ಟಿರೋದ್ರಿಂದ ನಾವು ಇಲ್ಲಿ ಡೈರೆಕ್ಟ್ಲಿ ಈ ಅಮೌಂಟೇ ಹಾಕೋಬೇಕಾಗತ್ತೆ, 8,000. ಆಮೇಲೆ ಇಲ್ಲಿ ₹7,200 ರಿಸೀವ್ಡ್ ಆಸ್ ಇಂಟ್ರೆಸ್ಟ್ ಆನ್ ಕರ್ನಾಟಕ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಡೈರೆಕ್ಟ್ಲಿ ಅಮೌಂಟ್ ತೊಗೋಬೇಕು, ಅಮೌಂಟ್ ಕೊಟ್ಟಿದ್ರೆ ಗೌರ್ಮೆಂಟ್ ರಿಲೇಟೆಡು. ನೆಕ್ಸ್ಟು ₹3,600 ರಿಸೀವ್ಡ್ ಆಸ್ ಇಂಟ್ರೆಸ್ಟ್ ಆನ್ XYZ ಲಿಮಿಟೆಡ್ ಲಿಸ್ಟೆಡ್. ಸೊ ಇಲ್ಲಿ ಬರೀ ಅಮೌಂಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ರೆ, ಇದು XYZ ಲಿಮಿಟೆಡ್ ಅಂದರೆ ಫಸ್ಟ್ ಆಫ್ ಆಲು ಪ್ರೈವೇಟ್ ಕಂಪನಿ, ಕಮರ್ಷಿಯಲ್
ಕಂಪನಿದು ಕಮರ್ಷಿಯಲ್ ಸೆಕ್ಯೂರಿಟಿ. ಸೊ ಇದ್ರದ್ದು ಕಮರ್ಷಿಯಲ್ ಸೆಕ್ಯೂರಿಟಿ ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿದ್ರೆ ಗ್ರಾಸಿಂಗ್ ಅಪ್ ಮಾಡ್ಕೋತೀವಿ. ಇಲ್ಲ ಅಂತ ಹೇಳಿದ್ರೆ ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸಲ್ಲಿ 2 ಥರದ್ದು ಬರುತ್ತೆ ಅಂತ ನಾನು ಹೇಳಿದ್ದೆ. ಒಂದು ರೇಟ್ ಆಫ್ ಅಮೌಂಟು ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ರೆ ನಾವು ಗ್ರಾಸಿಂಗ್ ಅಪ್ ಮಾಡ್ಕೋಬೇಕು ಅಂತ ಚಾರ್ಟಲ್ಲಿ ತೋರಿಸಿದ್ದೆ. ಸೊ ಇಲ್ಲಿ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ದಾರೆ, ಇದು ಕಮರ್ಷಿಯಲ್ ಸೆಕ್ಯೂರಿಟಿನೂ ಹೌದು, ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿಲ್ಲ, ಹಾಗಾದರೆ ಲೆಸ್ ಟ್ಯಾಕ್ಸು ಹೌದು. ಅದಕ್ಕೋಸ್ಕರ ನಾವು ಇದನ್ನು ಗ್ರಾಸಿಂಗ್ ಅಪ್ ಮಾಡ್ಕೋಬೇಕಾಗತ್ತೆ. ಸೊ 3600 ಇಂಟು 100/90. ಇನ್ನು ಉಳಿದಿರೋದು 3 lakh ಇಂಟು 13.5, 3,50,000 ಇಂಟು 11, ದೆನ್ 6,500 ಮೈನಸ್ 3,500 ಎಷ್ಟು ಬರುತ್ತೆ ಅಷ್ಟು. ಇದು ಎಕ್ಸೆಂಪ್ಟೆಡು. ಇದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ, ಬರೀ ಬ್ಯಾಂಕ್ ಚಾರ್ಜಸ್ ಮಾತ್ರ ತಗೋಬೇಕು. ನೆಕ್ಸ್ಟು ಇದು ಕೂಡ ಗ್ರಾಸಿಂಗ್ ಅಪ್ ಮಾಡ್ಕೋಬೇಕು. ಲೆಟ್ ಅಸ್ ಮೂವ್ ಆನ್ ಟು ದಿ ಕ್ಯಾಲ್ಕುಲೇಷನ್ ನಾವ್. ಸೊ ದಿ ಕ್ಯಾಲ್ಕುಲೇಷನ್ ಆಫ್ ಸೊಲ್ಯೂಷನ್, ಕ್ಯಾಲ್ಕುಲೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಕಾಲಮ್ಸ್ ಹಾಕ್ಕೊಳ್ಳಿ 1 by 1. Particulars rupees. First point, 1,10,000 10% central government bonds. 1,10,000 central government bonds of 10%. ಕ್ಯಾಲ್ಕುಲೇಟ್ ಮಾಡಿ. 10% ಅಂದರೆ ಎಷ್ಟು ಡೈರೆಕ್ಟ್ಲಿ ತಗೋಬೇಕಂತ ಆಲ್ರೆಡಿ ಹೇಳಿದ್ದೀನಿ. ಕ್ಯಾಲ್ಕುಲೇಟ್ ಮಾಡಿದ್ರೆ ನಾವು ನಮಗೆ ಎಷ್ಟು ಬರುತ್ತೆ? 1,10,000 into 10 divided by 100. ಸೊ 11,000 ಬರುತ್ತೆ. ಡೈರೆಕ್ಟ್ಲಿ 11,000 ಬರ್ಕೊಳ್ಳಿ. ಎರಡನೇ ಪಾಯಿಂಟು 4 lakh 10% ಕಮರ್ಷಿಯಲ್ ಸೆಕ್ಯೂರಿಟೀಸು. ಇದು ಕೂಡ ನಾನು ಎಕ್ಸ್ಪ್ಲನೇಷನ್ ಮಾಡಿದೆ. 4 lakh ಇಂಟು 10/100, 4 lakh into 10 divided by 100, 40,000. Next to third point, 8,000 gross interest on public limited corporation. 8,000 gross ಇರೋದ್ರಿಂದ ಗ್ರಾಸ್ ತಗೋಬೇಕು. Fourth point, Karnataka government securities. Karnataka government securities ಅಮೌಂಟ್ ಕೊಟ್ಟಿದ್ದಾರೆ 7,200 ಡೈರೆಕ್ಟ್ಲಿ ತಗೋಬೇಕು. ನೆಕ್ಸ್ಟು ಇಂಟ್ರೆಸ್ಟ್ ಆನ್ XYZ ಲಿಮಿಟೆಡ್. ಇದು 3,600 ಕೊಟ್ಟಿದ್ದಾರೆ ಇಂಟು 100/90 ಮಾಡಿಕೊಂಡ್ರೆ ಗ್ರಾಸಿಂಗ್ ಅಪ್ ಮಾಡ್ಕೋಬೇಕು. ಇದನ್ನು ಆಲ್ರೆಡಿ ಹೇಳಿದ್ದೀನಿ, ಇದ್ರ ಪ್ರೊಸೀಜರ್ ಯಾಕೆ ಗ್ರಾಸಿಂಗ್ ಅಪ್ ಮಾಡ್ಕೋತೀವಿ ಅಂತ. 3,600 ಇಂಟು 100 divided by 90, 4,000 ಆಗುತ್ತೆ. ಸೊ 4,000 ಔಟರ್ ಕಾಲಮಲ್ಲಿ ಹಾಕ್ಕೊಳ್ಳಿ. ಸಿಕ್ಸ್ತ್ ಪಾಯಿಂಟ್, 3,13.5%. 3 lakh ಇಂಟು 13.5% ಎಷ್ಟಾಗುತ್ತೆ? 3 lakh ಇಂಟು 13.5 divided by 100, 40,500 ಆಗುತ್ತೆ. ನೆಕ್ಸ್ಟು 7th ಪಾಯಿಂಟು 3,50,000 ಇಂಟು 11/100, 3,50,000 ಇಂಟು 11/100 ಮಾಡಿದ್ರೆ 38,500 ಬರುತ್ತೆ. ನೆಕ್ಸ್ಟು 8th ಪಾಯಿಂಟು ಇಂಟ್ರೆಸ್ಟ್ ಆನ್ POSB ಅಕೌಂಟ್. ಇದು ಎಕ್ಸೆಂಪ್ಷನ್ ಇರೋದ್ರಿಂದ ನೀವಿಲ್ಲಿ ಇನ್ನರ್ ಕಾಲಮಲ್ಲೇ ಬರ್ಕೊಳ್ಳಿ. 6,500 ಇದೆ, ಮೈನಸ್ ಎಕ್ಸೆಂಪ್ಟೆಡ್ ಅಪ್ ಟು ₹3,500 ಇಂಡಿವಿಜುವಲ್ ಅಕೌಂಟ್ ಇರೋದ್ರಿಂದ. ಸೊ ಉಳಿದಿರೋದೆಷ್ಟು? 3,000 ಔಟರ್ ಕಾಲಮಲ್ಲಿ ಹಾಕ್ಕೊಳ್ಳಿ. 9ನೇ ಪಾಯಿಂಟು ಡಿವಿಡೆಂಡ್ ರಿಸೀವ್ಡ್ ಫ್ರಮ್
ಡೊಮೆಸ್ಟಿಕ್ ಕಂಪನಿ, ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಎಕ್ಸೆಂಪ್ಟೆಡ್ ಅಂತ ಬರೀರಿ. ಎಂಟ್ರಿ ಬರೀಬೇಕಲ್ಲಿ, ಹಂಗೆ ಬಿಡೋಂಗಿಲ್ಲ, ಅದಕ್ಕೂ ಕೂಡ ನಿಮಗೆ ಕನ್ಸಿಡರ್ ಮಾಡ್ತಾರೆ. ಮತ್ತು ಇಲ್ಲಿ ಸೆಕ್ಯೂರಿಟೀಸ್ ಪರ್ಚೇಸ್ ಮಾಡಿರೋದಕ್ಕೆ ಅವರು ಲೋನ್ ತೊಗೊಂಡಿರೋದು TDS ಇಲ್ಲದೆ ಇರೋದ್ರಿಂದ ನಾವು ಅದು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಮಾಡಲ್ಲ. TDS ಕೊಟ್ಟಿದ್ರೆ ಇದು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ TDS ಇಲ್ಲದೆ ಇರೋದ್ರಿಂದ ನಾವು ಅದು ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ನೆಕ್ಸ್ಟು ಬ್ಯಾಂಕ್ ಚಾರ್ಜಸ್ ಲಾಸ್ಟಲ್ಲಿ ಬರುತ್ತೆ. ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಲಾಟ್ರಿದು ತೊಗೊಳ್ಳೋಣ. ವಿನ್ನಿಂಗ್ ಫ್ರಮ್ ಕರ್ನಾಟಕ ಲಾಟ್ರಿ, ಇದು ನೆಟ್ ಅಮೌಂಟ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಅದನ್ನು ಗ್ರಾಸ್ ಅಪ್ ಮಾಡ್ಕೋಬೇಕು. ನೆಟ್ ಅಮೌಂಟ್ ಎಷ್ಟು? 2,80,000 ಇಂಟು 100/70 ಮಾಡೋಣ. 2,80,000 ಇಂಟು 100/70. 70 ಯಾಕೆ ಮಾಡ್ತೀವಿ ಅಂದರೆ ನಾವು 70 ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಇದು ಆ್ಯಕ್ಚುಲಿ 70 ಮಾಡೋದ್ರ ರೀಸನ್ ಯಾಕೆ? 30% TDS ಇರೋದ್ರಿಂದ ಕ್ಯಾಶುವಲ್ ಇನ್ಕಮು. ಸೊ ಕ್ರಾಸ್ ಚೆಕ್ ಮಾಡ್ಕೋತೀನಿ ಇನ್ನೊಂದು ಸತಿ. 2,80,000 ಇಂಟು 100/70 ಮಾಡಿದ್ರೆ 4 lakhs ಬರುತ್ತೆ. ಸೊ 4 lakhs ನೀವು ಹಾಕ್ಕೊಳ್ಳಿ. ನೆಕ್ಸ್ಟು ಈ ಪಾಯಿಂಟು ಇರೆಲೆವೆಂಟು, ಬೇಕಾಗಿಲ್ಲ ನಮಗೆ. ಇದೆಲ್ಲ ಎಷ್ಟಾಗುತ್ತೆ ಅಂತ ಟೋಟಲ್ ಮಾಡಿ. ಎಷ್ಟಾಗುತ್ತೆ ಅಂತ ಟೋಟಲ್ ಮಾಡಿದ್ರೆ ನಮಗೆ ಇಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಅಂತ. 5,52,200 ಬರುತ್ತೆ. 5,52,200 ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಒಂದು ಸತಿ. 5,52,500. ಇದರಲ್ಲಿ ಒಂದು ಮೈನಸ್ ಮಾಡೋದಿದೆ, ಬ್ಯಾಂಕ್ ಚಾರ್ಜಸ್. ಬ್ಯಾಂಕ್ ಚಾರ್ಜಸ್ನ ಕೊಟ್ಟಿದ್ರೆ ಮೈನಸ್ ಮಾಡಬೇಕು. ಬ್ಯಾಂಕ್ ಚಾರ್ಜಸ್ ಎಷ್ಟಿದೆ ಅಂತ ಹೇಳಿದ್ರೆ 2,000 ಇದೆ, ಇದರಲ್ಲಿ ಮೈನಸ್ ಮಾಡಿ. ಮೈನಸ್ ಮಾಡಿದ್ರೆ ನಿಮಗೆ ಏನು ಅಮೌಂಟ್ ಬರುತ್ತೋ ಇದರಲ್ಲಿ ಅದು ನಿಮಗೆ 5,50,200 ಬರುತ್ತೆ. 5,50,200 ಬರುತ್ತೆ. ಇದನ್ನು ನಾವು ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಕರಿತೀವಿ. ಸೊ ಡಿಯರ್ ಫ್ರೆಂಡ್ಸ್, ನಾವಿವತ್ತು ಸೆಕ್ಯೂರಿಟೀಸ್ ಜಾಸ್ತಿ ಕೊಟ್ಟಿದ್ರೆ ನಾವು ಅದನ್ನು ಯಾವ ಥರ ವಿಂಗಡಿಸ್ಕೊಳ್ಳೋದು ಮತ್ತು ಯಾವ ಥರ ಟ್ರೀಟ್ ಮಾಡೋದು ಅಂತ ಕಂಟಿನ್ಯೂಸ್ ಆಗಿ ಒಂದು ಸೆಕ್ಯೂರಿಟೀಸ್ ಯಾವ್ದ್ಯಾವುದಿದೆ ಅಂತ ನೋಡಿದ್ದೀವಿ. ಮತ್ತು ಫಸ್ಟ್ ಪ್ರಾಬ್ಲಮಲ್ಲಿ ಸೆಕ್ಯೂರಿಟೀಸ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೆಕೆಂಡ್ ಪ್ರಾಬ್ಲಮಲ್ಲೂ ಸೆಕ್ಯೂರಿಟೀಸ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇಂತಹದೇ ಒಂದೆರಡು ಪ್ರಾಬ್ಲಮ್ ನಾನು ನಿಮಗೆ ಅಸೈನ್ಮೆಂಟಾಗಿ ಕೊಡ್ತೀನಿ. ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ಸು ಕ್ರಾಸ್ ಚೆಕ್ ನೀವೇ ಮಾಡಿಕೊಡಿ. ಇದಾದ ನಂತರ ನಾನು ಈಗ ಓವರಾಲ್ ಪ್ರಾಬ್ಲಮ್ಸ್ಗೆ ನೆಕ್ಸ್ಟ್ ಇದಕ್ಕೆ ಹೋಗ್ತೀನಿ. ಅದರಲ್ಲಿ ಸೆಕ್ಯೂರಿಟೀಸ್ ಒಂದು 2-3 ಆಗಿರ್ಬೋದು, ಬೇರೆ ಸೋರ್ಸ್ ಆಫ್ ಇನ್ಕಮು 2-3 ಈ ಥರ ಕೊಡ್ಬೋದು. ಸೊ 5 ಹೆಡ್ಸ್ ಆಫ್ ಇನ್ಕಮಲ್ಲಿ ಸ್ಯಾಲರಿಯಿಂದ ಬಂದರೆ ಸ್ಯಾಲರಿಗೆ ಹೊಟ್ಟೋಗುತ್ತೆ, ಹೌಸ್ ಪ್ರಾಪರ್ಟಿಯಿಂದ ಬಂದರೆ ಇನ್ಕಮ್ ಹೌಸ್ ಪ್ರಾಪರ್ಟಿಗೆ ಹೊಟ್ಟೋಗುತ್ತೆ, ಆಮೇಲೆ ಬಿಸ್ನೆಸ್ಸು ಪ್ರೊಫೆಷನ್ಗೆ ಬಂದರೆ ಬಿಸ್ನೆಸ್ ಪ್ರೊಫೆಷನ್ಗೆ ಹೊಟ್ಟೋಗುತ್ತೆ, ಕ್ಯಾಪಿಟಲ್ ಗೇನಿಂದ ಇನ್ಕಮ್ ಬಂದರೆ ಕ್ಯಾಪಿಟಲ್ ಗೇನ್ಗೆ ಹೋಗುತ್ತೆ. ಇವೆಲ್ಲದನ್ನು ಬಿಟ್ಟು ಬಹಳಷ್ಟು ಜನ ಬೇರೆ ಕೆಲಸನೂ ಮಾಡ್ತಾರೆ. ಅವರು ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಡೆಪಾಸಿಟ್ಗಳು ಮಾಡ್ಬೋದು, ಬಾಂಡ್ಸ್ನ ಪರ್ಚೇಸ್ ಮಾಡ್ಬೋದು, ಡಿಬೆಂಚರ್ಸ್ನ ಪರ್ಚೇಸ್ ಮಾಡ್ಬೋದು. ಇವೆಲ್ಲನೂ ಬೇರೆ ಆ್ಯಕ್ಟಿವಿಟೀಸು ಇದರಲ್ಲಿ ಬರ್ತವೆ. ಸೊ ಹಾಗಾಗಿ ಎಲ್ಲ ಈ 4 ಹೊರತುಪಡಿಸಿ ಇವೆಲ್ಲ ಆ್ಯಕ್ಟಿವಿಟೀಸಲ್ಲಿ ಯಾವೊಬ್ಬ ಅಸೆಸಿ ಆದವನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅವರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಹಾಗಾಗಿ ಈ ಚಾಪ್ಟ್ರಲ್ಲಿ ನಾವು ಅದನ್ನು ಕಾನ್ಸಂಟ್ರೇಟ್ ಮಾಡ್ತೀವಿ. ಹಾಗಾಗಿ ನೆಕ್ಸ್ಟ್ ಪ್ರಾಬ್ಲಮ್ಮು ಎಲ್ಲ ಸೋರ್ಸಸ್ಸಿಂದ ಬರುವ 2-3 ಸೋರ್ಸಸ್ ಏನು ಕೊಟ್ಟಿರ್ತಾರೋ ಅಂತಹ ಓವರಾಲ್ ಪ್ರಾಬ್ಲಮ್ ನಾನು ಮಾಡ್ತೀನಿ ಅಂತ ಹೇಳ್ತಾ ನಾನು ನಿಮಗೆ ಈ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಅಂಟಿಲ್ ದೆನ್ ಸ್ಟೇ ಹೋಮ್, ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್.